ಬೆಳಗಾವಿ ಅಧಿವೇಶನದಲ್ಲಿಯೂ ಕೂಡ ಪ್ರತಿಧ್ವನಿಸಿದೆ ಮುಖ್ಯಮಂತ್ರಿ ಕುರ್ಚಿ ಕದನ. ಶಾಸಕರ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಶುರುವಾಗಿತ್ತು. ಮುಖ್ಯಮಂತ್ರಿ ಕುರ್ಚಿ ಗದ್ದಲದ ಮಾತಿನ ಚಕಮಕಿಯೊಂದಿಗೆ ಇದು ಅಂತ್ಯವಾಗುತ್ತೆ. ಶಾಸಕರ ಅನುದಾನದ ಯಾವ ವಿಚಾರ, ಮುಖ್ಯಮಂತ್ರಿಗಳ ಕುರ್ಚಿಯ ವಿಚಾರ ಸಂಬಂಧನೇ ಪಡಲ್ಲ ಎರಡಕ್ಕೂ ಕೂಡ. ಇಲ್ಲಿ ಶುರುವಾಗಿದ್ದು ಶಾಸಕರ ಅನುದಾನ ಬಿಡುಗಡೆ ಆಗಬೇಕು ಹಾಗೆ ಹೀಗೆ ಅಂತೇಳಿ ಅದು ಬಂದು ನಿಂತ್ಕೊಂಡಿದ್ದು ಮುಖ್ಯಮಂತ್ರಿ ನೀವೇ ಇರ್ತೀರಾ ಇರಲ್ವಾ, ಜನವರಿ ಆದಮೇಲೆ ನಿಮ್ಮ ಕಥೆ ಏನು, ಪೂರ್ಣಾವಧಿಗೂ ನೀವೇನಾ, ಇಲ್ಲ ಜನವರಿ ಆದಮೇಲೆ ಬೇರೆಯವ್ರು ಬಂದು ಬಿಡ್ತಾರಾ, ಈ ರೀತಿ ಪ್ರಶ್ನೆಗಳು ಕೂಡ ಶುರುವಾಗ್ತಾವಲ್ಲಿ. ಸಿದ್ದರಾಮಯ್ಯನವ್ರು ಹೇಳ್ತಾರೆ 5 ವರ್ಷ ಕೂಡ ನಾನೇ ಸಿ ಎಮ್ ಆಗಿರ್ತೀನಿ ಅಂತೇಳಿ ಅವರೊಂದು ಕಡೆ ಮಾತಾಡ್ತಾರೆ. ಈ ಒಂದು ವಿಚಾರವನ್ನು ಆಚೆ ಮಾತಾಡೋದು ಬೇರೆ, ಒಂದು ಎಲ್ಲಾದರೂ ಅವ್ರು ಆಚೆ ಸಿಕ್ಕಿರ್ತಾರೆ, ಮಾಧ್ಯಮಗಳು ಮುಂದೆ ಮಾತಾಡೋದು ಬೇರೆ ಇರುತ್ತೆ. ಸದನದಲ್ಲಿ ಮಾತಾಡಿದಾಗ ಅದೇನಾಗ್ಬಿಡುತ್ತೆ, ಆನ್ ರೆಕಾರ್ಡ್ ಆಗುತ್ತೆ. ಅದು ಸದನದಲ್ಲಿ ಯಾರೇ ಈ ಥರ ಮಾತಾಡ್ತಾರಲ್ಲ, ಅವರು ಒಬ್ಬರನ್ನು ತೀಕ್ಷ್ಣವಾಗಿ ಕಣ್ಣುಗಳಿಂದ ನೋಡಿದರು, ಅದು ಮೆನ್ಷನ್ ಆಗುತ್ತೆ. ಅವರು ಮಾತನಾಡಬೇಕಾದ್ರೆ ಕೆಮ್ಮಿದರು, ದುರುಗುಟ್ಟಿ ನೋಡಿದರು, ಅವರು ಮೇಜನ್ನು ಕುಟ್ಟಿ 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 ಹೇಳಿದರು, ಈ ಥರದ ಪ್ರತಿಯೊಂದು ಶಬ್ದವೂ ಕೂಡ ಅಲ್ಲಿ ಉಲ್ಲೇಖವಾಗುತ್ತೆ. ಇದರೊಂದಿಗೆ 5 ವರ್ಷ ನಾನೇ ಸಿ ಎಮ್ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ, ಆ ಮಾತು ಕೂಡ ಅಲ್ಲಿ ರೆಕಾರ್ಡ್ ಆಗುತ್ತೆ. ಇದೇ ಮೊದಲ ಬಾರಿಗೆ. ಅದಕ್ಕೆ ಕಡತಗಳಲ್ಲಿದೆ, ದಾಖಲೆಗಳೆಲ್ಲ ಮಾತಿದೆ ಅಂತ ಯಾವಾಗಾದರೂ ಮಾತಾಡ್ತಾ ಇರ್ತಾರಲ್ಲ, ಇದೇ ಕಾರಣಗಳಿಗಾಗಿ. ಇದೇ ಮೊದಲ ಬಾರಿಗೆ ಅಧಿವೇಶನವೊಂದರಲ್ಲಿ ಸಿದ್ದರಾಮಯ್ಯನವರು ನಾನೇ ಪೂರ್ತಿ ಅವಧಿಗೆ ಸಿ ಎಮ್ ಆಗಿರ್ತೀನಿ ಅಂಥೇಳಿ ಸ್ಪಷ್ಟನೆ ಕೊಟ್ಟಿರೋದು. ಇಷ್ಟು ದಿನ ಹೊರಗಡೆಗೆ ಮಾತ್ರ ಹೇಳಿಕೆ ಸೀಮಿತವಾಗಿರ್ತಾ ಇತ್ತು, ಹೈಕಮಾಂಡ್ ನಿರ್ಧಾರಣೆ ಅಂತಿಮ ಅಂತ ಕೂಡ ಹೇಳ್ತಾ ಇದ್ರು. ಆದರೆ ಇದೇ ಮೊದಲ ಬಾರಿಗೆ 5 ವರ್ಷ ನಾನೇ ಸಿ ಎಮ್ ಅಂತ ಹೇಳಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಆದರೆ ಸಿ ಎಮ್ ಬದಲಾವಣೆ ಚರ್ಚೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿರ್ತಾರೆ. ಅಧಿವೇಶನದಿಂದನೇ ಸಂದೇಶ ರವಾನೆ ಆಗ್ತಾ ಇದೆಯಾ, ಇದರಿಂದ ನೋಡಬೇಕು. ಅಧಿವೇಶನದಲ್ಲಿಯೇ ಉತ್ತರ ಕೊಡುವ ಮೂಲಕವಾಗಿ ಇದು ಬರೀ ಬಿ ಜೆ ಪಿಗೆ ನಮ್ಮಲ್ಲಂತ ಒಡಕಿರಂಥ ಮೆಸೇಜನ್ನು ಕೊಟ್ಟರಾ, ಅಥವಾ ಡಿ ಕೆ ಶಿ ಪಾಳೆಯಕ್ಕೂ ಈ ಮೆಸೇಜ್ ಕೊಟ್ಟಿದ್ದಾರಾ ಗೊತ್ತಿಲ್ಲ. ವಿಪಕ್ಷಕ್ಕೂ ಸಂದೇಶ ಕೊಡ್ತಾ ಇದ್ದಾರಾ, ಕಾಂಗ್ರೆಸ್ ಹೈಕಮಾಂಡ್ಗೂ ಸಂದೇಶ ಕೊಟ್ಟಿದ್ದಾರಾ, ಡಿ ಕೆ ಶಿಗೂ ಸಂದೇಶ ಕೊಟ್ಟರಾ ಗೊತ್ತಿಲ್ಲ. 5 ವರ್ಷ ಸಿ ಎಮ್ ಅಂತೇಳಿ ಸ್ಟ್ರಾಂಗ್ ಆಗಿ ಮೆಸೇಜ್ ಅಂತೂ ಸಿದ್ದರಾಮಯ್ಯನವರು ಇವತ್ತು ಪಾಸ್ ಮಾಡಿದ್ದಾರೆ. ಆ ಮೆಸೇಜನ್ನು ಯಾರಿಗೆ ತಾಕತ್ತೋ ಅವ್ರು ತಗೋಬಹುದು. 5 ವರ್ಷ ಇಲ್ಲ ಸರ್, ಯಾರು 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಇಲ್ಲಿ ಕೇಳ್ರಿ, ಇಲ್ಲಿ ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ, ನಾವೇ 5 ವರ್ಷ ಇರ್ತೀವಿ. ಅದು 5 ವರ್ಷ ಇಲ್ಲ ಸರ್, ಯಾರು 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಇಲ್ಲಿ ಕೇಳ್ರಿ, ಇಲ್ಲಿ ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ, ನಾವೇ 5 ವರ್ಷ ಇರ್ತೀವಿ. ಅದು 5 ವರ್ಷ ಇಲ್ಲ ಸರ್, ಯಾರು 5 ವರ್ಷ